ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ತುಂಬ ಸಾಫ್ಟ್ ಆಗಿ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿ, ಇಲ್ಲಾಂದ್ರೆ ಸೇಲಂ ಅಕ್ಕಿ ಅಂತಾರಲ್ಲ, ಅದು ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ, ಅದೇ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ. 1-2 ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು 4 ಗಂಟೆಗಳಾಗುವಷ್ಟು ಕಾಲ ನೆನೆಸಿಟ್ಟಿರೋಣ ಇದನ್ನ. ಈಗ 4 ಅವರ್ಸ್ ಆಗಿದೆ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ಮೊದ್ಲಿಗೆ ನಾವು ಉದ್ದಿನ ಬೇಳೆ ರುಬ್ಕೊಂಬರೋಣ. ಉದ್ದಿನ ಬೇಳೆನ ತುಂಬಾ ಸಾಫ್ಟ್ ಆಗಿ ಫ್ಲಫಿ ಆಗಿ ರುಬ್ಬಿರ್ಬೇಕು. ಸ್ವಲ್ಪನೇ ನೀರು ಹಾಕೊಳ್ಳಿ. ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನ ಒಂದೇ ಬೌಲಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ತುಂಬಾ ಫೈನ್ ಪೇಸ್ಟ್ ಆಗಬೇಕು, ಹಾಗೆ ರುಬ್ಕೊಂಡಿರ್ಬೇಕು. ಇಷ್ಟು ಸಾಫ್ಟ್ ಆಗಿರ್ಬೇಕು. ನೋಡಿ, ಹಿಂಗೆ ಫ್ಲಫಿ ಆಗಿರ್ಬೇಕು. ಅವಾಗ ಕರೆಕ್ಟಾಗಿ ಆಗಿದೆ ಅಂತ. ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ರುಬ್ಬಿದಾದ್ಮೇಲೆ ಈಗ ಅಕ್ಕಿನೂ ಹಾಗೆ ರುಬ್ಕೊಂಬರೋಣ. ಅಕ್ಕಿ ಆದ್ರೆ ಇಷ್ಟೊಂದು ನುಣ್ಣಗೆ ರುಬ್ಬೇಡಿ, ಸ್ವಲ್ಪ ತರಿಯಾಗಿರ್ಬೇಕು. ಈಗ ನೆನ್ಸಿಟ್ಟಿರೋ ಅಕ್ಕಿನೆಲ್ಲ ಇನ್ನೊಂದ್ಸತಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ. ಇದನ್ನು ರುಬ್ಕೊಂಬರೋಣ. ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿರ್ಬೇಕು, ತುಂಬಾ ತರಿನೂ ಅಲ್ಲ, ಇಷ್ಟಿದ್ರೆ ಸಾಕು. ಈಗ ರುಬ್ಬಿಟ್ಕೊಂಡಿರೋ ಈ ಅಕ್ಕಿನೂ ನಾವು ಅದೇ ಉದ್ದಿನ ಬೇಳೆ ಬೌಲಿಗೆ ಹಾಕೊಳ್ಳೋಣ. ಅಕ್ಕಿ ಮತ್ತೆ ಉದ್ದಿನ ಬೇಳೆ 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸತಿ. ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ನಾವು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ನಾವು ಬೆಳಗ್ಗೆ ನೆನೆಸಿಟ್ಟು ಸಂಜೆ ರುಬ್ಬಿ ಅದನ್ನ ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಇಟ್ರೆ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ. ನಾನೀಗ ಒಂದು ಫುಲ್ ರಾತ್ರಿ ಇಟ್ಟಿದ್ದೆ. ನೋಡಿ, ಈ ರೀತಿ ಆಗಿದೆ. ಒಂದೊಂದ್ಸತಿ ವೆದರ್ ತುಂಬಾ ಚಳಿ ಇದ್ದಾಗ, ತುಂಬಾ ಮಳೆ ಬರ್ತಿರುವಾಗ ಆ ಟೈಮಲ್ಲಿ ಈ ರೀತಿ ಹುಳಿ ಬರೋದಿಲ್ಲ. ಆಗ ನಾವು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ರೆ ಅದು ಚೆನ್ನಾಗಿ ಹುಳಿ ಬರುತ್ತೆ. ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ 3/4 ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರಾತ್ರಿ ರುಬ್ಬಿ ಇದನ್ನ ಎತ್ತಿಡುವಾಗ ನಾವು ಇದಕ್ಕೆ ಉಪ್ಪು ಹಾಕೊಂಡಿರ್ಲಿಲ್ಲ. ಇನ್ನೇನು ಇಡ್ಲಿಗೆ ಇಡುವಾಗ ಒಂದು ಅರ್ಧ ಗಂಟೆಗೆ ಮುಂಚೆ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟಿರೋಣ. ಈಗ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ 3/4 ಭಾಗ ಆಗುವಷ್ಟು ಇಡ್ಲಿ ಹಿಟ್ಟನ್ನ ಹಾಕೋಣ. ತುಂಬಾ ಜಾಸ್ತಿ ಹಾಕ್ಬೇಡಿ, ಅದು ಸ್ವಲ್ಪ ಉಬ್ಬುತ್ತೆ. ಅದಕ್ಕೆ 3/4 ಭಾಗ ಆಗುವಷ್ಟು ಹಾಕಿದ್ರೆ ಸಾಕು. ಈಗ ಒಂದ್ಸತಿ ಟ್ಯಾಪ್ ಮಾಡ್ಕೊಂಡು ಇಡ್ಲಿ ಸ್ಟ್ಯಾಂಡ್ನ ಕುಕ್ಕರಲ್ಲಿ ಇಡೋಣ. ಇಡ್ಲಿ ಕುಕ್ಕರಲ್ಲಿ ಇಟ್ಟು ನಾವು 10 ಮಿನಿಟ್ಸ್ ವರೆಗೂ ಬೇಯಿಸ್ಕೊಳ್ಳೋಣ. 10 ನಿಮಿಷ ಸ್ಟೀಮಲ್ಲಿ ಬೇಯಿಸಿದಾದ್ಮೇಲೆ ಈಗ ಸೂಪರ್ ಸಾಫ್ಟ್ ಆಗಿರೋ ಇಡ್ಲಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿದೆ ಇಡ್ಲಿ. ಈ ಇಡ್ಲಿ ಜೊತೆಗೆ ನೀವು ನೀರ್ ಚಟ್ನಿ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ, ರೆಡ್ ಚಟ್ನಿ, ಇಲ್ಲ ಟೊಮೆಟೊ ಚಟ್ನಿ, ಇಲ್ಲ ಇಡ್ಲಿ ಸಾಂಬಾರ್. ಈಗ ತೋರಿಸಿರುವಂತ ಮೆಜರ್ಮೆಂಟ್ ಅಲ್ಲೇ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಹಾಕಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಸಾಫ್ಟ್ ಆಗಿದೆ, ಫ್ಲಫಿ ಆಗಿದೆ. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ಇಡ್ಲಿ ಇಷ್ಟೇ ಸಾಫ್ಟ್ ಆಗಿ ಬರುತ್ತೆ, ನಾ ಹೇಳಿರೋ ಮೆಜರ್ಮೆಂಟ್ ಅಲ್ಲೇ ಮಾಡಿದ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.